ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೆ ಎನಿವೇಸ್ ನಮ್ಮ ಪುಸ್ತಕಗಳ ಬಗ್ಗೆ ಓದುವಂತಹ ವಿಷಯ ಅಥವಾ ಹೇಳ್ಕೊಡುವಂತಹ ವಿಷಯ. ಸೊ ಈ ವಾರ ನಾನು ಹೆಚ್ಚು ಕಮ್ಮಿ ಒಂದು 3-4 ಪುಸ್ತಕಗಳನ್ನು ಓದಿದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಪುಸ್ತಕಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾವುದು ಈ ವಾರ ಓದಿದಂತಹ ಪುಸ್ತಕಗಳು ಅಂದರೆ ರಾಕ್ಸಿ ಅನ್ನೋರ್ದು. ಸೊ ಈ ಪುಸ್ತಕಗಳು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾರೆ. ಬಟ್ ಈ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಅದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದು ಒಂದು ಎಕ್ಸಸೈಸ್ ರೀತಿಯಲ್ಲಿ ಇರುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ನೀವೇ ಒಂಥರ ಒಂದು ಜರ್ನಲಿಂಗ್ ಮಾಡೋ ರೀತಿಯಾಗಿ ಅಥವಾ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಬುಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಈ ವೀಕ್ ನಾನು ಓದಿದಂಥದ್ದು ಒಂದು ಮ್ಯಾನಿಫೆಸ್ಟ್ ಅಂತ ಒಂದು ಬುಕ್ ಇದೆ. ದಟ್ ಈಸ್ ವಾಟ್ ಈ ಬುಕ್ ಮ್ಯಾನಿಫೆಸ್ಟ್ 7 Steps to Living Your Best Life ಅಂತ ಈ ಪುಸ್ತಕ. ಇಟ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ನಿಮ್ಮ ಐಡಿಯಾಸ್ ಹೇಗೆ ವರ್ಕ್ ಆಗುತ್ತೆ, ನಿಮ್ಮ ಎನರ್ಜಿ ಲೆವೆಲ್ಸ್ ಎಲ್ಲಿದೆ, ಮ್ಯಾನಿಫೆಸ್ಟ್ ಹೇಗಾಗುತ್ತೆ, ಯಾವ ರೀತಿ ನಿಮ್ಮ ಆಲೋಚನೆಗಳಿರಬೇಕು, ಅಥವಾ ನಿಮ್ಮನ್ನು ನೀವು ಫಸ್ಟ್ ಹೇಗೆ ಸೆಲ್ಫ್ ಲವ್ ಮಾಡ್ಕೋಬೇಕು. ನಿಮಗೆ ನೀವು ಎನಫ್ ಆಗಿದ್ದೀರಿ ಅನಿಸಿದಾಗ ನೀವು ಇನ್ನೊಬ್ಬರು ಬೇಕು, ಅಥವಾ ನಾನು ಕರೆಕ್ಟಾಗಿ ನನಗೆ ಅಂತ ತುಂಬ ಇದ್ದೀನಿ ಅನಿಸಿದ ಮೇಲೆ ಇನ್ನೊಬ್ಬರು ಕಂಪ್ಯಾನಿಯನ್ಶಿಪ್ ಅಂದರೆ ಹೇಗಿರುತ್ತೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಲವ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ 7 ಚಾಪ್ಟರ್ಸ್ ಇದೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಏನು ಹೇಳುತ್ತೆ ಅಂದರೆ ಬಿ ಕ್ಲಿಯರ್ ಇನ್ ಯುವರ್ ವಿಷನ್. ಅಂದರೆ ನಿಮ್ಮ ಕ್ಲಾರಿಟಿ ಅನ್ನೋದು ನಿಮಗಿರಬೇಕು. ಏನು ಬೇಕು, ಯಾವ ವಿಷಯದ ಬಗ್ಗೆ, ಯಾವ ವಸ್ತುವಿನ ಬಗ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಕ್ಲಾರಿಟಿ ಅನ್ನೋದು ಇರಬೇಕು ಅನ್ನೋದು ಹೇಳ್ತಾರೆ. ಆ್ಯಂಡ್ ಅದರಲ್ಲಿ ಕೆಲವೊಂದು ಎಕ್ಸಸೈಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಒಂದು ಸಲ ಓದಿದಾದ್ಮೇಲೆ ಯು ಕ್ಯಾನ್ ಸಿಟ್ ಡೌನ್ ಆ್ಯಂಡ್ ರೈಟ್ ಇಟ್ ಔಟ್. ಆ ಎಕ್ಸಸೈಸ್ಗಳನ್ನು ಒಂದು ಬುಕ್ಕಲ್ಲಿ ಮಾಡೋದ್ರಿಂದನೋ ಅಥವಾ ಇದೇ ಬುಕ್ಕಲ್ಲಿ ಮಾಡೋದ್ರಿಂದನೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಂಗೆ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಾವು ಬುಕ್ ಓದ್ಬಿಟ್ಟು ಮುಗಿಸ್ಬಿಟ್ಟಿರ್ತೀವಿ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಯಾವ ಆ್ಯಕ್ಷನ್ಸ್ನ ತೆಗೆದುಕೊಳ್ಬಹುದು ಅನ್ನೋದಕ್ಕೆ ಈ ಪುಸ್ತಕ ಒಂದು ಒಳ್ಳೆಯ ಉದಾಹರಣೆ. ಕೂತ್ಕೊಂಡು ನೀವು ಆ್ಯಕ್ಟಿವಿಟಿ ಮಾಡ್ಬೋದು. ಆ್ಯಂಡ್ ರಿಮೂವ್ ಯುವರ್ ಫಿಯರ್ ಆ್ಯಂಡ್ ಡೌಟ್, ಸೆಕೆಂಡ್ ಸ್ಟೆಪ್. ಸೊ ನಮಗೆ ಎಷ್ಟೊಂದು ಬಾರಿ ಭಯ ಇರುತ್ತೆ, ಏನೋ ಒಂದು ವಿಷಯಗಳ ಬಗ್ಗೆ ಗೊಂದಲಗಳಿರುತ್ತೆ, ಡೌಟ್ ಇರುತ್ತೆ. ಸೊ ಆ ಡೌಟ್ಗಳು ಏನೇ ಇರ್ಬೋದು, ಚಿಕ್ಕ ಪುಟ್ಟ ಡೌಟೇ ಆಗಿರ್ಬೋದು, ಅದನ್ನು ಫಸ್ಟು ರಿಮೂವ್ ಮಾಡಿ ನನಗೆ ಏನು ಬೇಕು ಅನ್ನೋದನ್ನು ನಾನು ಕ್ಲಿಯರ್ ಆಗಿದ್ದು ಡೌಟ್ಗಳಿಂದ ಹೊರಗಡೆ ಬಂದರೆ ಯು ಕ್ಯಾನ್ ಅಚೀವ್ ಮೆನಿ ಥಿಂಗ್ಸ್ ಅನ್ನೋದು ಇದೆ. ಸೊ ಫಸ್ಟು ಏನು ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬೇಕು, ಯಾಕೆ ನನಗೆ ಇದು ಫಿಯರಿಂದ ಬರ್ತಾ ಇದೆಯಾ ಅಥವಾ ಡೌಟಿಂದ ಬರ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕು. ಫಿಯರ್ ಅಂದರೆ 2 ರೀತಿ ಫಿಯರ್ ಇರುತ್ತೆ. ಒಂದು ನಮ್ಮ ಅಂತರಂಗದಲ್ಲಿ, ಅಂದರೆ ನಮಗೆ ಒಳಗೆ ಗೊತ್ತಿಲ್ಲದ ಹಾಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಎಲ್ಲೋ ಕೇಳಿಸ್ಕೊಂಡು ಅಥವಾ ಯಾರೋ ಏನೋ ಹೇಳಿದ್ರು ಅಂದ್ಕೊಂಡು ಭಯ ಪಟ್ಟಿರ್ತೀವಿ. ಇಲ್ಲ ಅಂದರೆ ನಮಗೆ ಚೈಲ್ಡ್ಹುಡ್ ಟ್ರಾಮಾಸ್ ಅನ್ನೋದಿರುತ್ತೆ. ಈಗ ಚಿಕ್ಕ ಮಕ್ಕಳಿದ್ದಾಗ ಕೆಲವೊಂದು ವಿಷಯಗಳು ನಡೆದಿರುತ್ತೆ, ಆ ವಿಷಯಗಳು ಮತ್ತೆ ಮರುಕಳಿಸಿದಾಗ ಅದು ಟ್ರಾಮಾ ಥರ ಆಗಿರುತ್ತೆ, ಮತ್ತು ನಮಗೆ ಭಯ ಅನ್ನೋದು ಬಂದಿರುತ್ತೆ. ಸೊ ಈ ಫಿಯರ್ಗಳಿಂದ ನಿಮ್ಮನ್ನು ನೀವು ಹೇಗೆ ಹೊರಗೆ ತಗೊಂಬರೋದು, ನಿಮಗೆ ನೀವು ಕ್ವೆಶನ್ ಮಾಡ್ಕೊಳ್ಳೋದು. ನಮಗೆ ಏನಾಗೋಗಿದೆ ಅಂದರೆ ನಮಗೆ ನಾವು ಕ್ವೆಶನ್ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀವಿ. ನಮಗೆ ಅನ್ನೋ ಒಂದಿಷ್ಟು ಸಮಯವನ್ನು ಕೊಡೋದನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಓನ್ಲಿ ಥಿಂಗ್ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಸುತ್ತಮುತ್ತ ಏನು ನಡೀತಾ ಇದೆ, ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಈ ವಿಷಯಗಳಲ್ಲೇ ಒಂದು ಗೊಂದಲವಾಗಿರುವಂಥ ವಾತಾವರಣದಲ್ಲಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮಗೆ ಅಂತ ಪ್ರತಿನಿತ್ಯ ಒಂದು 15 ನಿಮಿಷ ನನಗೆ ನಾನು ಟೈಮ್ ಕೊಡೋದಕ್ಕಾಗತ್ತಾ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ. ಆ್ಯಂಡ್ ದೆನ್ ಆ 5 ನಿಮಿಷ ಅಥವಾ 15 ನಿಮಿಷ ನನಗೆ ನಾನು ಟೈಮ್ ಕೊಟ್ಕೊಂಡ್ರೆ ಜೀವನದಲ್ಲಿ ಯಾರೇ ಆಗಲಿ ಒಬ್ಬರೇ ಇರ್ಬೋದು. ಏನಕ್ಕೆ ಅಂದರೆ ಇಟ್ ಈಸ್ ನಾಟ್ ನೀವೇ ಫುಲ್ಲಾಗಿ ಅನ್ನಿಸ್ತಿರ್ತೀರ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅವ್ರು ಇರಬೇಕು ಇವ್ರು ಇರಬೇಕು ಅನ್ನೋದೇನಿಲ್ಲ. ನಿಮಗೆ ನಾವೇ ಫುಲ್ಲಾಗಿ ಅನ್ನಿಸ್ತೀರ. ಸೊ ಯು ಕ್ಯಾನ್ ಬಿ ಸೋ ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಎಮೋಷ್ನಲಿ ಅನ್ನೋದಕ್ಕೂ. ದಟ್ ಈಸ್ ವಾಟ್ ಇವ್ರು ಹೇಳ್ತಾ ಬರೋವಂಥದ್ದು. ಆ್ಯಂಡ್ ಇನ್ನೊಂದು ಕೆಲವೊಂದು ವಿಷಯಗಳನ್ನು ಎಷ್ಟು ನೀಟಾಗಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಂದರೆ, ಡೌಟ್ಗಳಿರುತ್ತೆ ನಮಗೆ. ಕೆಲವೊಂದು ಸಲ ಇದಾಗುತ್ತೋ ಆಗಲ್ವೋ ಅನ್ನೋ ಡೌಟ್ಗಳಿರುತ್ತೆ. ಆ ಡೌಟ್ಗಳಿಂದ ಹೇಗೆ ಹೊರಗೆ ಬರುವಂಥದ್ದು, ನಮ್ಮ ಲ್ಯಾಂಗ್ವೇಜ್ಗಳನ್ನು ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ವಿಷಯಗಳನ್ನು ನೋಡಿ, ನಮಗೋಸ್ಕರ ನಾವು ಮಾಡ್ಕೊಳ್ಳೋದಕ್ಕೂ ಹ್ಯಾವ್ಗೂ ಮತ್ತು ಗೆಟ್ಗೂ ಒಂದು
ಒಂದು ವೆರಿ ಗುಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಟು ಡೂ ಇಟ್ ಅಂದರೆ ನಾನು ಮಾಡಲೇಬೇಕು ಆ ಕೆಲಸ, ಅದಕ್ಕೆ ಮಾಡ್ತಾ ಇದ್ದೀನಿ ಅನ್ನುತ್ತೆ. ಬಟ್ ಅದು ಒಂಥರ ಬೋರಿಂಗು ಆಗೋಗ್ಬಿಡುತ್ತೆ, ಅಯ್ಯೋ ಮಾಡಲೇಬೇಕು ಅನ್ನೋದು. ಬಟ್ ನನಗೆ ಈ ಕೆಲಸ ಸಿಕ್ಕಿದೆ, ಖುಷಿಯಾಗಿ ಮಾಡ್ತಾ ಇದ್ದೀನಿ, ಇದು ಇವ್ರಿಗೋಸ್ಕರ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಮಾಡ್ತಾ ಇದ್ದೀನಿ ಅನ್ನೋದಿರುತ್ತಲ್ಲ, ದಟ್ ಗಿವ್ಸ್ ಯು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ. ಈಗ ಇನ್ನೊಬ್ರಿಗೋಸ್ಕರ ಕೆಲವರು ಎಷ್ಟೊಂದು ಕೆಲಸ ಮಾಡ್ತಾ ಇರೋದು, ಅವ್ರಿಗೆ ಆತ್ಮತೃಪ್ತಿ ಅನ್ನೋದು ಬರುತ್ತಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ, ವೆನ್ ದೆಲ್ ಗೆಟ್ ಇಟ್, ಇನ್ನೊಬ್ರಿಗೆ ಸರ್ವಿಸ್ ಮಾಡೋದ್ರಿಂದ ದೆಲ್ ಗೆಟ್. ಸೊ ಹಾಗಾಗಿ ಅದನ್ನು ಇವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು, ಅಥವಾ ಈ ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಸ್ವಿಚ್ ವರ್ಡ್ಸ್ ಹೇಗೆ ಯೂಸ್ ಆಗುತ್ತೆ, ಯು ಕ್ಯಾನ್ ಸ್ವಿಚ್ ಯುವರ್ ಬ್ರೈನ್, ಹೀಗೆ ಟಕ್ ಅಂತ ಸ್ವಿಚ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ನಿಮಗೆ ಒಂದು ಥಾಟು ಥಿಂಕಿಂಗ್ ಪ್ರೊಸೆಸ್ಸಲ್ಲಿರುತ್ತೆ. ಸೊ ಒಂದು ವಿಷಯ ಆಲೋಚನೆಗಳ ಇದರಲ್ಲಿ ಹೋಗ್ತಾ ಇರುತ್ತೆ. ಅದನ್ನು ನೀವು ಒಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸ್ವೀಟ್ ಅಥವಾ ಸಾರ್ ಅಂತ ಯೂಸ್ ಮಾಡಿದ ತಕ್ಷಣ ಬ್ರೈನು ಆ ವರ್ಡ್ ಕಡೆ ಗಮನ ಹರಿಸುತ್ತೆ. ಸೊ ಇಟ್ ವಿಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಇಟ್. ನೀವು ಯಾವುದೇ ವಿಷಯಗಳನ್ನು ತೆಗೆದುಕೊಳ್ಬೋದು. ನನಗೂ ಒಂದು ವಿಷಯ ತುಂಬಾ ಕೊರಿತಾ ಇತ್ತು. ನಾನು ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ, ಆ ವಿಷಯದ ಬಗ್ಗೆ ಐ ಜಸ್ಟ್ ಸರೆಂಡರ್ ದಟ್ ಥಾಟ್ ಟು ಗಾಡ್ ಅಂತ ಅಂದ್ಕೊಳ್ಳಿ. ಅದನ್ನು ಸರೆಂಡರ್ ಮಾಡಿಬಿಟ್ಟು, ಆ್ಯಂಡ್ ಆ ಮೂಮೆಂಟ್ ನನಗೆ ಯಾವಾಗ ರಿಪೀಟೆಡ್ ಆ ಥಾಟ್ ಬರ್ತಿದ್ರೆ, ಐ ಜಸ್ಟ್ ಒಂದು ವರ್ಡ್ನ ಇಟ್ಕೊಂಡೆ, ಆ ಥಾಟ್ ಬಂದಿದ ತಕ್ಷಣ ಆ ವರ್ಡನ್ನು ಹೇಳಿಬಿಡೋದು. ಈಗ ಫಾರ್ ಎಕ್ಸಾಂಪಲ್ ನಂಗೆ ಯಾರನ್ನೋ ತುಂಬ ನಾನು ಜ್ಞಾಪಿಸ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಆ ಮೂಮೆಂಟಲ್ಲಿ ಐ ಸ್ಟಾರ್ಟೆಡ್ ಸೇಯಿಂಗ್ ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಕೊಳ್ಳೋದು, ಅಥವಾ ಓಂ ನಮಃ ಶಿವಾಯನೋ ಏನೋ ಒಂದು, ಏನು ನಿಮ್ಗೆ ಆ ಮೂಮೆಂಟಲ್ಲಿ ಏನು ಡಾಲ್ ಅಂತ ಅಂದ್ಕೊಳ್ಳೋದು, ಏನೋ ಒಂದು ಅಂದ್ಕೊಳ್ಳೋದು. ಸೊ ಆಗ ಸ್ವಿಚ್ ಆಗಿ ಹೋಗುತ್ತೆ, ಡಾಲ್ ಕಡೆ ಗಮನ ಹರಿಸುತ್ತೆ, ಅಥವಾ ಶಿವನ್ ಅಂದ್ಕೊಂಡ್ರೆ ಶಿವನ್ ಕಡೆ ಗಮನ ಹರಿಸುತ್ತೆ. ದಟ್ ಈಸ್ ವಾಟ್ ಮೇನ್ಲಿ ಯುವರ್ ಸ್ವಿಚ್ ವರ್ಡ್ಸ್ ವಿಲ್ ವಾಕ್. ಹಾಗೆ ಇವರು ಹೇಳ್ತಾ ಹೋಗ್ತಾರೆ, ನಿಮ್ಮ ಬ್ರೈನನ್ನು ನೀವು ಹೇಗೆ ಟ್ರೈನ್ ಮಾಡ್ಬೋದು ಅಂತ. ದಿಸ್ ಇಸ್ ಅ ವಂಡರ್ಫುಲ್ ಬುಕ್, ಯಾರಾದರೂ ಕುತ್ಕೊಂಡು ಓದ್ಬೋದು. ಆ್ಯಂಡ್ ಏನೇ ಅಚೀವ್ ಮಾಡಬೇಕಂದ್ರೂ ನಮಗೆ ಎಷ್ಟು ಕ್ಲಾರಿಟಿ ಅನ್ನೋದು ಇಂಪಾರ್ಟೆಂಟು, ನಮ್ಮ ಮೈಂಡನ್ನು ನಾವು ಹೇಗೆ ಟ್ರೈನ್ ಮಾಡ್ಬೋದು ಅನ್ನೋದಕ್ಕೆ ಕಂಪ್ಲೀಟ್ಲಿ ಎಕ್ಸಸೈಸ್ಡ್ ಬೇಸ್ಡ್ ಬುಕ್ ಆಗಿರುತ್ತೆ. ಸೊ ಎನಿಬಡಿ ಕ್ಯಾನ್ ರೀಡ್ ಇಟ್. ಇವಾಗ ಒಂದು ಸ್ವಲ್ಪ ಡೌಟ್ಗಳಂತ ಇದ್ದರೆ ದೇ ಕ್ಯಾನ್ ರೀಡ್ ದಿಸ್ ಬುಕ್. ಆ್ಯಂಡ್ ಥರ್ಡ್ ಚಾಪ್ಟರಲ್ಲಿ ಅಲೈನ್ ಯುವರ್ ಬಿಹೇವಿಯರ್ ಅಂತ ಇದೆ. ಸೊ ಕೆಲವರೆಲ್ಲ ಹೇಳ್ತಾರೆ ಫೇಕ್ ಇಟ್ ಟಿಲ್ ಯು ಬೇಕ್ ಇಟ್ ಅಂತ, ಅಂಟಿಲ್ ಯು ಬಿಕಮ್ ಇಟ್, ಅಂದರೆ ಅದು ಹಾಕುವವರೆಗೂ ಆಗಿದೆ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾ ಹೋಗಿ, ಸೊ ಅದು ಹಾಗೆ ಆಗುತ್ತೆ ಅಂತ ಎಷ್ಟೊಂದು ಈ ಮ್ಯಾನಿಫೆಸ್ಟೇಷನ್ ಜರ್ನಲಲ್ಲಿ ಹೇಳ್ತಾ ಬಂದಿರ್ತಾರೆ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ಸೊ ಅದೇನು, ಅದು ಹೇಗೆ ವರ್ಕ್ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆನೇ ಎದ್ದು ರೆಡಿ ಆಗ್ತೀನಿ ಅಂತ ಅಂದ್ಕೊಳ್ಳೋಣ. ರೆಡಿ ಅಂದರೆ ವೈ ಐಲ್ ಗೆಟ್ ರೆಡಿ? ಏನಾದರೂ ಕೆಲಸ ಇದ್ದರೆ ಐಲ್ ಗೆಟ್ ರೆಡಿ. ಇಲ್ಲ ಅಂದರೆ ಏನಾಗೋಗುತ್ತೆ, ಯೂಶ್ವಲಿ ಬೋರಿಂಗಾಗಿ ಸುಮ್ಮನೆ ಒಂದು ಹಳೆ ಪೈಜಾಮನ ಏನೋ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನೀನು ಯಾವಾಗ ನಿನ್ನ ಬ್ರೈನ್ಗೆ ಹೇಳ್ತಾ ಹೋಗ್ತೀಯೋ ನಾನು ರೆಡಿಯಾಗಿದ್ದೀನಿ ಅಂತ, ಸೊ ಆವಾಗ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್, ನಿಮಗೆ ಏನು ಬೇಕು, ನೀವು ನಿಮ್ಮ ಕಂಫರ್ಟ್ಸ್ಗಳು ಯಾವ್ದು ಇರುತ್ತೋ ಆ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗಡೆ ಬಂದು ಆಪರ್ಚುನಿಟೀಸ್ ಕಡೆ ಗಮನ ಹರಿಸೋದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಬುಕ್, ಎನಿಬಡಿ ಕ್ಯಾನ್ ರೀಡ್ ಇಟ್. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿರೋ ವಿಷಯ ಅಂದರೆ ಏನು ಅಂದರೆ, ಸೆಲ್ಫ್ ಲವ್ ಬಗ್ಗೆ ಹೇಳಿದ್ದಾರೆ. ನಮಗೆ ನಾವೇ ಎಷ್ಟು ನಮ್ಮನ್ನು ಇಂಪಾರ್ಟೆನ್ಸ್ ಆಗಿ ಕೊಡಬೇಕು, ನಮ್ಮನ್ನು ನಾವು ಯಾವಾಗ ಇಂಪಾರ್ಟೆಂಟ್ ಆಗಿ ನಾವು ಕನ್ಸಿಡರ್ ಮಾಡ್ಕೋತೀವೋ ಆಗ ಬೇರೆಯವರು ನಮ್ಮನ್ನು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಕೋತಾರೆ. ನಮಗೆ ನಾವೇ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಹೂ ವಿಲ್ ಗಿವ್ ಅಸ್ ವ್ಯಾಲ್ಯೂ? ಸೊ ಫಾರ್ ದ್ಯಾಟ್ ರೀಸನ್ ಗಿವ್ ವ್ಯಾಲ್ಯೂ ಟು ಯೋರ್ ಸೆಲ್ಫ್, ಗಿವ್ ಕ್ರೆಡಿಟ್ ಟು ಯೋರ್ ಸೆಲ್ಫ್. ನೀವೇನೇ ಕೆಲಸ ಮಾಡಿದ್ರು ಆ ಕ್ರೆಡಿಟನ್ನು ನೀವು ತೆಗೆದುಕೊಳ್ಳಿ. ಏನೇ ಒಂದು ವರ್ಕ್ ಮಾಡಿದ್ರು, ಸರ್ವಿಸ್ ಮಾಡಿದ್ರು, ಟೇಕ್ ದಟ್ ಕ್ರೆಡಿಟ್. ಎಸ್ ಐ ಡಿಡ್ ಇಟ್, ಥ್ಯಾಂಕ್ ಯು ಸೊ ಮಚ್, ಸೇ ಇಟ್ ಇನ್ ಅ ಗ್ರ್ಯಾಟಿಟ್ಯೂಡ್ ವೈ. ಆರೋಗನ್ಸ್ ಆಗಬಾರ್ದು, ಬಟ್ ಗ್ರ್ಯಾಟಿಟ್ಯೂಡ್ ಇರಬೇಕು ಅನ್ನೋದನ್ನು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ಒಂದು ಥಿನ್ ಲೈನ್ ಇರುತ್ತೆ ಆರೋಗ್ಯಂಟ್ಗೂ ಆ್ಯಂಡ್ ಗ್ರ್ಯಾಟಿಟ್ಯೂಡ್ಗೂ. ಯಾವಾಗ ಒಬ್ಬ ಮನುಷ್ಯ ಗ್ರ್ಯಾಟಿಟ್ಯೂಡಲ್ಲಿ ಇರ್ತಾನೋ ಅವನು ಅದನ್ನು ತುಂಬ ನೀಟಾಗಿ ಅಕ್ಸೆಪ್ಟ್ ಮಾಡ್ಕೋತಾನೆ. ನಾನೇ ಅನ್ನೋದಕ್ಕಿಂತ ಹೌದು ನಾನು ಮಾಡಿದೆ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನೇ ಮಾಡಿದ್ದು ಅಂದಾಗ ಇಟ್ ಈಸ್ ಆರೋಗನ್ಸ್ಗೆ, ಆಟಿಟ್ಯೂಡ್ಗೆ ಕನ್ವರ್ಟ್ ಆಗೋಗ್ಬಿಡುತ್ತೆ. ಬಟ್ ನೀವು ಮಾಡಿರುವಂಥ ಕೆಲಸನ ನೀವು ಮಾಡಿದ್ದೀನಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ಸೋ ಇಂಪಾರ್ಟೆಂಟ್.
ಆಮೇಲೆ ಓವರ್‌ಕಮ್ ಟೆಸ್ಟ್ಸ್ ಫ್ರಮ್ ಯೂನಿವರ್ಸ್ ಏನೇ ಒಂದು ಕೆಲಸ ಆಗ್ತಾ ಇದೆ ಅಂದರೆ ಭಗವದ್ಗೀತೆಯಲ್ಲೂ ಹೇಳಿರುವಂಥದ್ದು ಇದೆ, ಆಗೋದೆಲ್ಲ ಒಳ್ಳೆಯದಕ್ಕಾಗಿ. ಇದು ಏನೋ ಆಗಬೇಕಿತ್ತು, ಅದ್ರ ಬದಲು ಇದಾಗಿದೆ ಆ್ಯಂಡ್ ಯು ಟ್ರಸ್ಟ್ ದ ಪ್ರೋಸೆಸ್ ಅಷ್ಟೆ. ಒಳ್ಳೇದಾಗುತ್ತೆ ಅನ್ನೋದೇ ಆಗಿರೋದೆಲ್ಲ ಇವಾಗಿನವರೆಗೂ ಒಳ್ಳೆಯದೇ ಅಂತ ನಂಬಿದ್ರೆ, ಮುಂದೆ ಆಗೋದು ಕೂಡ ಒಳ್ಳೆಯದು ಅನ್ನೋದನ್ನು ನಂಬಿದ್ರೆ ಖಂಡಿತವಾಗೂ ಪ್ರಪಂಚದಲ್ಲಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ಇವರು ಹೇಳ್ತಾ ಹೋಗ್ತಾರೆ. ಈವನ್ ನಮ್ಮ ಭಗವದ್ಗೀತೆಯಲ್ಲೂ ಹೇಳಿರೋದು ಕೃಷ್ಣ ಇದನ್ನೇ ಅಲ್ವಾ, ಹಿಂದೆ ಆಗಿರೋದು ಒಳ್ಳೆಯದೇ, ಮುಂದೆ ಆಗೋದು ಒಳ್ಳೆಯದೇ, ಈಗ ಆಗ್ತಾ ಇರೋದು ಕೂಡ ಒಳ್ಳೆಯದೇ ಅಂತ. ಒಳ್ಳೆಯದು ಅಂತ ಅಂದ್ಕೊಂಡ್ರೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಸೊ ಅದು ಒಂದು. ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಪ್ರತಿಯೊಂದು ವಿಷಯದಲ್ಲೂ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕೃಷ್ಣ ಯಾವಾಗಲೂ ಹೇಳೋಲ್ವಾ, ಸರೆಂಡರ್ ಆಗಿಬಿಡಿ, ನನಗೆ ಸರೆಂಡರ್ ಆದರೆ ಮುಗ್ದೋಯ್ತು ಅಂತ ಹೇಳ್ತಾರಲ್ಲ, ದಟ್ ಈಸ್ ವಾಟ್ ಯು ಆರ್ ಸರೆಂಡರಿಂಗ್ ಟು ಯೂನಿವರ್ಸ್. ಅವರೇ ಎಲ್ಲನೂ ವಿಷಯಗಳನ್ನು ಸರಿ ಮಾಡ್ತಾರೆ. ದ ಮೂಮೆಂಟ್ ವೆನ್ ಯು ಆರ್ ನಾಟ್ ಸರೆಂಡರಿಂಗ್, ನಾನೇ ಏನೋ ಕಿತಾಪತಿ ಮಾಡಿ ಸರಿ ಮಾಡ್ತೀನಿ ಅಂತ ಹೋದಾಗ ಇಟ್ ವೋಂಟ್ ವರ್ಕ್. ಬಟ್ ದ ಮೂಮೆಂಟ್ ವೆನ್ ಯು ಸರೆಂಡರ್, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ನೀನೇ ನೋಡ್ಕೊ ಅಂತ ಕೈ ಮುಗಿದುಬಿಟ್ಟಾಗ ಗಾಡ್ ವಿಲ್ ಟೇಕ್ಸ್ ಹಿಸ್ ಓನ್ ಪಾತ್. ಯಾವಾಗೂ ನಮ್ಮ ಹೈಯೆಸ್ಟ್ ಎನರ್ಜಿ ಒಂದಿರುತ್ತೆ, ಆ ಎನರ್ಜಿಗೆ ನಾವು ಸರೆಂಡರ್ ಆದರೆ ಕಂಟಿನ್ಯೂಸ್ ಆಗಿ ಅದು ನಮ್ಮನ್ನು ಒಳ್ಳೆಯದ್ರ ಕಡೆ, ಅಥವಾ ಅದು ಏನೋ ಒಂದು ಆಗೋದಿರುತ್ತೆ ಅದನ್ನು ತಪ್ಪಿಸುತ್ತೆ. ಕೆಲವೊಂದು ಕಾಲು ಹೋಗೋದಿರುತ್ತೆ, ಉಗುರಲ್ಲಿ ಹೋಯಿತು, ಕಾಲೇ ಹೋಗಬೇಕಾಗಿರೋಂಥ ಸಮಯದಲ್ಲಿ ಉಗುರಲ್ಲಿ ಹೋಯಿತು ಅಂತ ಎಷ್ಟೋ ವಿಷಯಗಳನ್ನು ಹೇಳಿರ್ತಾರೆ ಹಿಂದೆ ನಮ್ಮ ದೊಡ್ಡವರು. ಅದು ಏನು ಅನ್ನೋದೆಲ್ಲ ಒಂದು ಪುಸ್ತಕನ ಓದ್ತಾ 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 ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಅನಲೈಸಿಂಗ್. ನಿಮ್ಮನ್ನು ನೀವೇ ಎಷ್ಟು ರೀತಿಯಾಗಿ ಅನಲೈಸ್ ಮಾಡ್ಕೋತೀರ ಗೊತ್ತಾ. ಈ ಸಿಚುವೇಶನಲ್ಲಿ ನಾನಿದ್ದರೆ ನಾನು ಏನು ಮಾಡ್ತಾ ಇದ್ದೆ ಅನ್ನೋದನ್ನು ಕೂಡ ಇನ್ಕಲ್ಕೇಟ್ ಮಾಡ್ಕೋತಾ ಹೋಗ್ತೀರಾ, ಇಮ್ಯಾಜಿನ್ ಮಾಡ್ಕೋತಾ ಹೋಗ್ತೀರಾ. ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ರೀಡ್. ಯಾವುದೇ ಒಂದು ಪುಸ್ತಕನ ಆಗಲಿ ತೆಗೆದುಕೊಂಡು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಇಟ್. ಆಮೇಲೆ ಎನ್ವಿಗೂ ಮತ್ತು ಇನ್ಸ್ಪಿರೇಷನ್ಗೂ ಇರುವಂಥ ವ್ಯತ್ಯಾಸ. ಎನ್ವಿ ಅಂದರೆ ಏನು, ಜಲಸ್ ಆಗಿರ್ಬೋದು ಅಥವಾ ಅಸೂಯೆ ಪಡೋದಾಗಿರ್ಬೋದು, ಆ ವಿಷಯಕ್ಕೂ ನೀವು ಅದನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡ್ರೆ, ಅದನ್ನು ಆ ಒಂದು ಜಲಸ್ ಏನೋ ಒಂದು ಆಗ್ತಾ ಇರುತ್ತೆ, ಅದನ್ನು ಇನ್ಸ್ಪಿರೇಷನ್ ಆಗಿ ಹೇಗೆ ತೆಗೆದುಕೋಬೋದು, ಜಲಸ್ಸಿನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳೋದಲ್ಲ, ಆ ಇನ್ಸಿಡೆಂಟ್ ಯಾವುದೋ ಒಂದು ನಡೆದಿರುತ್ತೆ, ಅದರಿಂದ ನೀವು ಏನು ಪಾಠ ಕಲಿತ್ರಿ ಅನ್ನೋದನ್ನು ಹೇಳ್ತಾರೆ. ಎನ್ವಿ ಅಂದ್ರೇನು? ಎ ಫೀಲಿಂಗ್ ಆಫ್ ಡಿಸ್ಕನೆಕ್ಟೆಡ್ ಆರ್ ರಿಸೆಂಟ್ಫುಲ್ ಲಾಂಗಿಂಗ್ ಅರೌಸ್ಡ್ ಬೈ ಸಮ್ವನ್ ಎಲ್ಸ್ ಪೊಸೆಷನ್ಸ್, ಕ್ವಾಲಿಟೀಸ್ ಆರ್ ಅ ಲಕ್. ಅಂದರೆ ಏನು ಅಂದರೆ, ಇನ್ನೊಬ್ರಿಗೆ ಏನೋ ಜೀವನದಲ್ಲಿ ಒಳ್ಳೆಯದಾಗಿದ್ದರೆ ನೀವು ಅದನ್ನು ನೋಡಿ ಅಸೂಯೆ ಪಡುವಂಥದ್ದು, ಅಥವಾ ಅಯ್ಯೋ ಅವನು ನನ್ನಷ್ಟೇ ಓದಿದ್ದ, ಅವನು ನನ್ನಷ್ಟೇ ಚೆನ್ನಾಗೇ ಇದ್ದ, ಅವ್ನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದಾನೆ, ಎಷ್ಟು ಒಳ್ಳೆ ಕೆಲಸದಲ್ಲಿದ್ದಾನೆ, ಎಷ್ಟೊಂದು ಪ್ರಮೋಷನ್ ಎಲ್ಲ ಸಿಕ್ಬಿಡ್ತು, ನನಗೇನು ಹಾಗೇ ಇಲ್ವಲ್ಲ ಅನ್ನೋದಕ್ಕಿಂತ, ಓಹ್ ಅವನಿಗೆ ಈ ಪ್ರಮೋಷನ್ ಸಿಕ್ತಾ, ವೆರಿ ಗುಡ್, ಅವ್ನು ವರ್ಕ್ ಮಾಡಿದ್ದ, ಅವನಿಗೆ ಕೆಲಸ ಸಿಕ್ಕಿತ್ತು, ಅವನಿಗೆ ಇನ್ ಟೈಮಲ್ಲಿ ಕೆಲಸ ಸಿಕ್ತು, ಇನ್ ಟೈಮಲ್ಲಿ ಪ್ರಮೋಷನ್ಸ್ ಆಯಿತು, ವೆರಿ ಗುಡ್, ನಾನು ಇದರಿಂದ ಒಂದು ಸ್ವಲ್ಪ ಓದೋದನ್ನು ಅಭ್ಯಾಸ ಮಾಡ್ಕೋತೀನಿ, ಅಥವಾ ಇದಕ್ಕಿಂತ ಬೆಟರಾಗಿ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೋತೀನಿ, ಸೊ ದಟ್ ನನಗೂ ಒಂದು ಒಳ್ಳೆ ಕೆಲಸ ಅನ್ನೋದು ಸಿಗುತ್ತೆ, ಅಥವಾ ನನಗೂ ಒಂದೊಳ್ಳೆ ಪ್ರಾಜೆಕ್ಟಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗುವಂಥ ಕೆಲಸ ಸಿಗುತ್ತೆ ಅಂತ ಅಂದ್ಕೊಳ್ಳೋದ್ರಿಂದ ಇಟ್ಸ್ ಅ ವೆರಿ ವೆಲ್ ಆ್ಯಂಡ್ ಗುಡ್. ಅದನ್ನು ಬಿಟ್ಟು ಅಸೂಯೆ ಪಡ್ಕೊಂಡಿದ್ರೆ ನಮ್ಮಲ್ಲಿರುವಂಥ ಎನರ್ಜೀಸ್ನ ನಾವು ಲೋ ಮಾಡ್ಕೋತಾ ಹೋಗ್ತೀವಿ. ನಮ್ಮ ಎನರ್ಜೀಸ್ನ ಹೈ ಮಾಡ್ಕೋಬೇಕು, ನಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೋಬೇಕು ಅಂದರೆ ಏನೇ ವಿಷಯಗಳನ್ನೇ ಆಗಿದ್ರೂ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಬೇಕು, ಮೋಟಿವೇಶನ್ ಆಗಿ ತೆಗೆದುಕೊಳ್ಬೇಕು. ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ, ನಾನು ಇದನ್ನು ಸಾಧಿಸ್ತೀನಿ ಅನ್ನೋ ಒಂದು ಛಲದಲ್ಲಿ ಮಾಡಬೇಕು. ಅವ್ರು ಮಾಡಿದ್ರು ಅದಕ್ಕೆ ನಾನು ಮಾಡ್ತಿದ್ದೀನಿ ಅನ್ನೋದು ದೊಡ್ಡ ತಪ್ಪು ಕೆಲಸ. ಪ್ರಪಂಚದಲ್ಲಿ ಆಗ್ತಾ ಇರೋದು ಆಲ್ಮೋಸ್ಟ್ ಇದೆ. ಅವ್ನು ಕಾರ್ ತೊಗೊಂಡ, ನಾನು ಕಾರ್ ತೊಗೊಂಡೆ, ಅವ್ನು ಮನೆ ಕಟ್ತಾ, ನಾನು ಮನೆ ಕಟ್ಟಿದೆ, ಅವನೇನೋ ಮಾಡ್ತಾಯಿದ್ದೀನಿ, ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋ ಅಂದರೆ ನೋ. ದಿಸ್ ಇಸ್ ನಾಟ್ ದ ಲೈಫ್. ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊತಾ ಕೂತ್ಕೊಂಡ್ರೆ ಎಷ್ಟು ದಿನ ಅಂತ ಕಂಪೇರ್ ಮಾಡ್ತೀರಾ? ಇವತ್ತು ಇವ್ನು ಸಿಗ್ದ, ನಾಳೆ ಇನ್ನೊಬ್ಬ ಸಿಗ್ತಾ, ಅವ್ರು ನೆಕ್ಸ್ಟ್ ಇನ್ನೊಬ್ಬರು ಸಿಕ್ಕಿದ್ರು. ಬಟ್ ನಿಮಗೆ ನೀವೇ ಕಂಪೇರ್ ಮಾಡಿಕೊಂಡ್ರೆ, ನಾನು ನಿನ್ನೆಗಿಂತ ಇವತ್ತು ಎಷ್ಟು ಬೆಟರ್ ಆಗಿದ್ದೀನಿ, ನಾನು ನಿನ್ನೆಗಿಂತ ಇವತ್ತು ಎಷ್ಟು ಚೆನ್ನಾಗಿದ್ದೀನಿ, ನಾಳೆ ಹೇಗಿರಬೇಕು ಅಂದ್ಕೊಂಡಿದ್ದೀನಿ, ನಿಮಗೆ ನೀವು ಒಂದು ಗೋಲ್ಸನ್ನು ಹಾಕ್ಕೊಂಡು ನಿಮಗೆ ನೀವು ವರ್ಕ್ ಆನ್ ಮಾಡ್ಕೋತಾ ಹೋದರೆ ಅದು ದಟ್ ವಿಲ್ ಲೀಡ್ಸ್ ಟು ಸಮ್ ಅದರ್ ಥಿಂಗ್. ನಿಮಗೆ ಗೊತ್ತಿಲ್ಲದಂಗೆ ನೀವೇ ಮಾಸ್ಟರ್ ಆಗಿ ಹೋಗ್ತೀರ. ಅದನ್ನು ಬಿಟ್ಟು ಇನ್ನೊಬ್ಬರನ್ನ ಅಸೂಯೆ ಪಡ್ಕೊಂಡು ಅವ್ರಿಗಿಂತ ನಾನು ಚೆನ್ನಾಗಿರಬೇಕು ಅಷ್ಟೇ ಅನ್ನೋದು ಇದ್ದರೆ, ಆ ಒಬ್ಬನೇ ನಿಮ್ಮ ಕಾಂಪಿಟೇಟರ್ ಆಗ್ತಾರೆ.
ನಿಮಗೆ ನೀವೇ ಕಾಂಪಿಟೇಟರ್ ಆದರೆ ಪ್ರಪಂಚದಲ್ಲಿ ಇರೋರಿಗೆಲ್ಲ ನೀವು ಇನ್ಸ್ಪಿರೇಷನ್ ಆಗ್ತೀರ. ದಿಸ್ ಇಸ್ ವಾಟ್ ದ ಲೈಫ್ ಇಸ್. ಯಾವತ್ತೂ ನಿಮ್ಮನ್ನು ನೀವು ಕಾಂಪಿಟೇಟರ್ ಆಗಿ ಕೂತ್ಕೊಳ್ಳಿ. ನಿಮ್ಮನ್ನು ನೀವೇ ಒಂದು ಅನಲೈಸ್ ಮಾಡ್ಕೊಳ್ತಾ ಹೋಗಿ. ದ ಮೋರ್ ಯು ಗೆಟ್ ಇನ್ ಟು ಯುವರ್ ಸೆಲ್ಫ್ ಇಸ್ ದಿ ಕೀ ಫಾರ್ ಸಕ್ಸಸ್. ಅದನ್ನು ಬಿಟ್ಟು ಇನ್ನೊಬ್ಬರ ಜೊತೆ ನೋ, ಐ ಡೋಂಟ್ ವಾಂಟ್ ಟು ಸೇ ದ ವರ್ಡ್ ಅಗೇನ್. ಸೊ that is what the 6th chapter. And trust in the universe, that is what trust the universe ಹೇಳೋದಂತೂ ಇದೆ. ನಾನು ಹೇಳೋಂಥ ವಾಕ್ಯನೂ ಕೂಡ ಇದೆ. ಏನೇ ಆಗಲಿ ಜೀವನದಲ್ಲಿ ಟ್ರಸ್ಟ್ ದ ಯೂನಿವರ್ಸ್, ಲೆಟ್ ದ ನೀವು ಎಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದೀರಾ. ಆ್ಯಂಡ್ ನೀವು ಎಷ್ಟೇ ಪ್ರಯತ್ನ ಪಟ್ಟಿದ್ರು ದಟ್ ಯೂನಿವರ್ಸ್ ಹ್ಯಾಸ್ ನೋ. ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ, ಎಷ್ಟು ಶ್ರಮ ಪಟ್ಟಿದ್ದೀರಾ ಅನ್ನೋದು ಯಾರಿಗೂ ಹೇಳುವ ಅವಶ್ಯಕತೆಯೇ ಇಲ್ಲ. ಯೂನಿವರ್ಸ್ಗೆ ಹೇಳಿದ್ರೆ ಸಾಕು. ಯೂನಿವರ್ಸ್ ನೋಡ್ತಾ ಇರುತ್ತೆ. ನಮ್ಮನ್ನು ನೋಡುವಂಥ ಕಣ್ಣು, ನೀವು ಅಂದ್ಕೊಂಡಿರ್ಬೋದು ಇಷ್ಟೇ ನಮ್ಮ ಪೆರಿಫೆರಲ್ ವ್ಯೂ ಅಂತ. ನಮಗಿಂತ ಮೇಲೆ ಒಬ್ಬರು ಇದ್ದಾರೆ ಪ್ರಪಂಚದಲ್ಲಿ. ಎಲ್ಲದಕ್ಕಿಂತ ಮೇಲೆ ಆಕಾಶ ಇಲ್ವಾ? ಸೊ ಆಕಾಶದಲ್ಲಿ ಯಾರೋ ಒಬ್ಬರು ನೋಡ್ತಾ ಇರ್ತಾರೆ. ಸೊ ದ ಯೂನಿವರ್ಸ್ ಇಸ್ ಸೀಯಿಂಗ್ ಅಸ್. ನಾವೇನು ಮಾಡ್ತಾ ಇದ್ದೀವಿ, ನಾವು ಕರೆಕ್ಟಾಗಿದ್ದೀವಾ, ನಾವು ಕರೆಕ್ಟಾಗಿ ಇಲ್ವಾ, ನಾವು ಸರಿ ಮಾಡಿದ್ವಾ, ತಪ್ಪು ಮಾಡಿದ್ವಾ, ನಾವು ಎಲ್ಲಿ ಎಡವಿದ್ದೀವಿ, ಅಥವಾ ನಮ್ಮ ವಿಷಯಗಳು ಎಲ್ಲಿ ಎಡವಿದ್ದಾವೆ, ಏನಾದರೂ ಸರಿನೋ ತಪ್ಪೋ ಏನೋ ಇರ್ಬೋದು. ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಾ, ಯೂನಿವರ್ಸ್ಗೆ ಗೊತ್ತಾ. ದಟ್ ಈಸ್ ವಾಟ್. surrender your thoughts to universe and surrender yourself to universe. That is the only key to success. manifestಗೆ that is the only thing. ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ, ಮೂನನ್ನು ರೀಚ್ ಆಗಬೇಕು ಅಂದರೆ ನಿಮ್ಮ ಎನರ್ಜಿ ಮೂನ್ ಲೆವೆಲಲ್ಲೇ ಇರಬೇಕಂತೆ. ಸೊ ನಾನು ಇಲ್ಲಿ ಕೆಳಗಡೆ ನಿಂತ್ಕೊಂಡು ಮೂನ್ ಕಾಣಿಸ್ತಾ ಇಲ್ಲ ಅಥವಾ ಮೂನ್ ಸಿಗ್ತಾ ಇಲ್ಲ ಅಂದರೆ ಮೂನ್ ಹತ್ತಿರ ಹೋದಾಗಲೇ ಮೂನ್ ಸಿಗೋವಂಥದ್ದು. ಸೊ ನಮ್ಮ ಎನರ್ಜೀಸು ಆ ಲೆವೆಲಲ್ಲಿ ರೈಸ್ ಮಾಡ್ಕೋಬೇಕು. ಹೇಗೆ? ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದ್ರಿಂದ, ನಮ್ಮ ಆಲೋಚನೆಗಳು ಏನು ಬರ್ತಾ ಇದೆ ಅನ್ನೋದನ್ನು ಗಮನಿಸೋದ್ರಿಂದ, ಯಾವ ರೀತಿ ನಮ್ಮ ದಿನನಿತ್ಯದಲ್ಲಿ ಒಂದು ಆಪರ್ಚುನಿಟೀಸ್ನ ಹುಡ್ಕೊಳ್ಳೋದ್ರಿಂದ, ಆ್ಯಂಡ್ ದಿನದಿಂದ ದಿನಕ್ಕೆ ನಾವು ನಮ್ಮನ್ನು ಬೆಟರಾಗಿ ಇಟ್ಕೊಳ್ಳೋದ್ರಿಂದ, ಬೆಟರ್ ಆಗೋದ್ರಿಂದ, ನಮ್ಮ ಆಲೋಚನೆಗಳಿಂದನೂ ನಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋದ್ರಿಂದ, ಒಳ್ಳೆಯ ಆಲೋಚನೆಗಳಿಂದ, ಮೆಡಿಟೇಷನಿಂದ, ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಗ್ರ್ಯಾಟಿಟ್ಯೂಡಿಂದ, ಶರಣಾಗತಿಯಿಂದನೇ ಎಲ್ಲನೂ ಈಸಿಯಾಗಿ ಹೋಗುತ್ತೆ. ಯು ವಿಲ್ ಬಿಕಮ್ ಅ ಮಾಸ್ಟರ್ ಆಫ್ ಇಟ್. ಅದೇ ನೀವು ಇದನ್ನು ಮಾಡಿಲ್ಲ ಅಂದರೆ, ಐ ಡೋಂಟ್ ವಾಂಟ್ ಟು ಸೇ ಇಟ್ ಬಿಕಾಸ್ ಈವನ್ ಐ ಸೆಡ್, ನಾನು ಹೇಳೋ ವಿಷಯನೂ ಅಲ್ಲ, ಮುಂಚೆನೂ ಹೇಳಿದ್ದೀನಿ, ನನಗೆ ಹೇಳಬಾರ್ದು ಅಂತ ಅನಿಸಿದಾಗ ಐ ವೋಂಟ್ ಸೇ ಇಟ್ ಬಿಕಾಸ್ ದಟ್ ಡಸಂಟ್ ಎಕ್ಸಿಸ್ಟ್ ಇನ್ ಮೈ ಡಿಕ್ಷನರಿ. ಸೊ ಯು ಪೀಪಲ್ ಆಲ್ಸೋ ವಿಲ್ be kindful to somebody else, or be kindful to yourself, not to somebody else. Be kindful to yourself, be generous to yourself, be warm to yourself first. ನಿಮಗೆ ನೀವು ಕೈಂಡಾಗಿ, ವಾರ್ಮ್ ಆಗಿ, ಜನರಸ್ ಆಗಿ, ಆ್ಯಂಡ್ ನಿಮಗೆ ನೀವೇ ಸೆಲ್ಫ್ ಲವ್ವನ್ನು ಕಲ್ತ್ಕೊಂಡು ಹ್ಯಾಪಿಯಾಗಿರೋದನ್ನು ಕಲ್ತ್ಕೊಳ್ಳಿ. ದಟ್ ಈಸ್ ವಾಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇನ್ ಯುವರ್ ಮ್ಯಾನಿಫೆಸ್ಟೇಷನ್. ನಮ್ಮ ಮ್ಯಾನಿಫೆಸ್ಟೇಷನ್ಗಳಲ್ಲೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯಾವುದು ಅಂದರೆ, ನಮಗೆ ನಾವು ಸಮಯ ಕೊಟ್ಕೊಂಡು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಇನ್ನೊಬ್ರಿಗೋಸ್ಕರ ಅರ್ಥ ಮಾಡ್ಕೊಳ್ಳೋ ಅಂಥದ್ದಲ್ಲ. ನನಗೇನು ಬೇಕು, ನಾನು ಎಲ್ಲಿ ಖುಷಿಯಾಗಿರಬೇಕು, ಅದು ನನ್ನಿಂದ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಆರಾ ಅನ್ನೋದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಆರಾ ಕ್ಲೆನ್ಸಿಂಗ್ ಅಥವಾ ಆರಾ ಡೆವಲಪಿಂಗ್ ಹೇಗೆ ಆಗುತ್ತೆ ಅಂತ ಅಂದರೆ, ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಗೆಟ್ ಇನ್ ಟು ಯೋರ್ ಸೆಲ್ಫ್, ನಮಗೆ ನಾವೇ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋದ್ರಿಂದ, ನಮಗೆ ನಾವೇ ನಮ್ಮ ಸೆಲ್ಫ್ ಕಾನ್ಷಿಯಸ್ನ ಬೂಸ್ಟ್ ಮಾಡ್ಕೊಳ್ಳೋದ್ರಿಂದ, ಖಂಡಿತವಾಗೂ ಇದಕ್ಕೆಲ್ಲದ್ರಿಂದನೂ ಯು ವಿಲ್ ಇನ್ಕ್ರೀಸ್ ಯುವರ್ ಮ್ಯಾನಿಫೆಸ್ಟಿಂಗ್ ಎಬಿಲಿಟೀಸ್ನು ತುಂಬ ಚೆನ್ನಾಗಾಗುತ್ತೆ. ಎನರ್ಜೀಸ್ ಹೈ ಆಗ್ತಾ ಹೋಗುತ್ತೆ. ಸೊ ಏನೇ ಅಂದ್ಕೊಂಡ್ರು ನಿಮ್ಮ ಎಲ್ಲ ವಿಷಯಗಳು ಈಸಿಯಾಗಿ ಮುಂದುವರಿತಾ ಹೋಗುತ್ತೆ, ಈಸಿಯಾಗಿ ನೆರವೇರ್ತಾ ಹೋಗುತ್ತೆ. ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್, ಸರೆಂಡರಿಂಗ್ ಟು ಯೂನಿವರ್ಸ್, ಆರ್ ಸರೆಂಡರಿಂಗ್ ಟು ಯುವರ್ ಫೇವ್ರೆಟ್ ಗಾಡ್, ಆರ್ ಫಾರ್ ಸರೆಂಡರಿಂಗ್ ಟು ಯುವರ್ ಸೆಲ್ಫ್. ನಮ್ಮ ಮೇಲಿರುವಂತಹ ಒಂದು ಶಕ್ತಿಗೆ ನಮ್ಮನ್ನು ನಾವು ಶರಣೆಂದರೆ ಮರಣವಿಲ್ಲಪ್ಪ ಅಂತ ಹೇಳಿಲ್ವ ನಮ್ಮ ಶರಣರು ಕೂಡ. ಸೊ ಶರಣ ಆಗಿಬಿಟ್ರೆ ಮುಗ್ದೋಯ್ತು. ಸೊ ಐ ಜಸ್ಟ್ ಸರೆಂಡರ್ ಟು ಯೂನಿವರ್ಸ್ ಆ್ಯಂಡ್ ಐ ಜಸ್ಟ್ wind up this beautiful book, and I would highly recommend this anybody
ಇನ್ನು ಜರ್ನಿಯಲ್ಲಿ ನನಗೆ ಡೈರಿ ಬರೆಯೋದಕ್ಕೆ ಏನು ಅಂಥ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಆ್ಯಂಡ್ ಮ್ಯಾನಿಫೆಸ್ಟ್ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೋಬೇಕು ಏನಾದರೂ ಅಂತ ಅಂದ್ಕೊಂಡಿದ್ರೆ ಸೊ ಯು ಕ್ಯಾನ್ ರೀಡ್ ದಿಸ್ ಬುಕ್. ದಿಸ್ ಇಸ್ ಅ ವಂಡರ್ಫುಲ್ ಬುಕ್. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಕೂಡ ಇದೆ, ಮ್ಯಾನಿಫೆಸ್ಟ್ ಡಿವೈನ್ ಡೀಪರ್ ಅಂತ ಇದೆ. ಇಟ್ ಈಸ್ ಆಲ್ಸೋ ವಂಡರ್ಫುಲ್ ಬುಕ್. ಆ್ಯಂಡ್ ಶಿ ಹ್ಯಾಸ್ ಒನ್ ಮೋರ್ ಬುಕ್ ದಟ್ ಈಸ್ ಕಾನ್ಫಿಡೆನ್ಸ್ ಅನ್ನೋದು. ಈ 3 ಪುಸ್ತಕಗಳು ಕೂಡ ವಂಡರ್ಫುಲ್ ಪುಸ್ತಕಗಳು, ಕುತ್ಕೊಂಡು ಓದ್ಬೋದು. ಆ್ಯಂಡ್ ಏನು ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್, ಕಂಪ್ಲೀಟ್ಲಿ ಆ್ಯಕ್ಟಿವಿಟಿ ಬೇಸ್ಡ್. ಒಂದು ಸಲ ಓದಿದ ನಂತರ ಕುತ್ಕೊಂಡು ಅದೇ ಪುಸ್ತಕನ ಮತ್ತೆ ಯಾವಾಗಾದರೂ ತಿರುಗಿಸ್ಕೊಂಡು ಯು ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತಾ ಹೋದರೆ ನಿಮಗೆ ಗೊತ್ತಿಲ್ಲದಂಗೆ ನೀವೇ ಒಂದು ವಂಡರ್ಫುಲ್ ನಿಮ್ಮ ಜರ್ನಿಯನ್ನು ಓಪನ್ ಮಾಡ್ಕೊತೀರ. ಯಾರು ಗೈಡ್ ಬೇಕೇ ಆಗಿರಲ್ಲ. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ಗುಡ್. ಸೊ ಹೋಪ್ ಮತ್ತೆ ನೆಕ್ಸ್ಟ್ ವೀಕ್ ಒಂದೊಳ್ಳೆ ಪುಸ್ತಕದೊಂದಿಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಸ್ಟೇ ಟ್ಯೂನ್ ಟು our channel. Thank you so much and I love you. Thank you.